ಈ ವಿಡಿಯೋವನ್ನು ನೀವು ಪೂರ್ಣವಾಗಿ ನೋಡದೆ ಬಿಡುತ್ತಿದ್ದರೆ ನಿಮ್ಮ ಆರೋಗ್ಯ, ನಿಮ್ಮ ಸೌಂದರ್ಯ ಮತ್ತು ನಿಮ್ಮ ಮನೆಯ ಶುದ್ಧತೆಯ ಒಂದು ದೊಡ್ಡ ರಹಸ್ಯವನ್ನು ಕಳೆದುಕೊಳ್ಳುತ್ತೀರಾ. ಹೌದು ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಇರುವ ಅನೇಕ ವಸ್ತುಗಳು ಮೌನವಾಗಿ ನಮ್ಮ ಕಾಯಿಲೆಗಳನ್ನು ಹೊರಹಾಕುತ್ತಿದ್ದ ಔಷಧಿಗಳೇ. ಕೊನೆಯವರೆಗೂ ನೋಡಿ, ಏಕೆಂದರೆ ಪ್ರತಿಯೊಂದು ಟಿಪ್ ಕೂಡ ನಿಜವಾದ ಅನುಭವದಿಂದ ಬಂದ ಪವರ್ಫುಲ್ ಮನೆಮದ್ದು ಆಗಿರುತ್ತದೆ. ಯಾವುದೇ ಕಬ್ಬಿಣದ ವಸ್ತು ಅಥವಾ ಚಾಕುವಿನ ಮೇಲೆ ತುಕ್ಕು ಇದ್ದರೆ ಈರುಳ್ಳಿ ಕತ್ತರಿಸಿ ಉಜ್ಜಿ ತುಕ್ಕು ಹೋಗುತ್ತದೆ. 2 ಪಾತ್ರೆಗಳು ಒಂದರೊಳಗೆ ಒಂದು ಹಾಕಿ ಒಟ್ಟಿಗೆ ಅಂಟಿಕೊಂಡಿದ್ದರೆ ತವ ಮೇಲೆ ಇಟ್ಟು ಬಿಸಿ ಮಾಡಿದರೆ ಸುಲಭವಾಗಿ ತೆಗೆಯಬಹುದು. ಮತ್ತು ಹಸಿ ಈರುಳ್ಳಿಯನ್ನು ಸೇವಿಸುವುದರಿಂದ ಆಗುವ ಉಪಯೋಗ. ಹಸಿ ಈರುಳ್ಳಿಯನ್ನು ಸೇವಿಸುವುದರಿಂದ ದೇಹದಲ್ಲಿ ಇನ್ಸುಲಿನ್ ಅಂಶ ಹೆಚ್ಚು ಉತ್ಪತ್ತಿಯಾಗುತ್ತದೆ. ಇದರಿಂದ ಬ್ಲಡ್ ಶುಗರ್ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಆಗಾಗ ಹಸಿ ಈರುಳ್ಳಿಯನ್ನು ತಿನ್ನಿ, ಇದು ಒಳ್ಳೆಯದು. 2 ತುಂಡು ದಾಲ್ಚಿನ್ನಿ, 2 ಏಲಕ್ಕಿ, 2 ಲವಂಗ ಮತ್ತು ಅರ್ಧ ಟೀ ಚಮಚ ಅರಿಶಿಣ ಪುಡಿಯನ್ನು ಹಾಲಿನಲ್ಲಿ ಸೇರಿಸಿ ಕುದಿಸಿ ವಾರದಲ್ಲಿ 3 ದಿನ ಕುಡಿದರೆ ಮೈಕೈ ನೋವು ಗುಣವಾಗುತ್ತದೆ ಮತ್ತು ಇಡೀ ದೇಹವು ಸುಂದರ ಮತ್ತು ಸ್ವಚ್ಛವಾಗುತ್ತದೆ. ಇದು ಒಳ್ಳೆಯ ಹ್ಯಾಬಿಟ್. ಬಾದಾಮಿ, ಗಸಗಸೆ, ಬಿಳಿ ಎಳ್ಳು 3 ಸಮ ಪ್ರಮಾಣದಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಪ್ರತಿದಿನ 1 ಸ್ಪೂನ್ ಪುಡಿಯನ್ನು 1 ಲೋಟ ಹಾಲಿನೊಂದಿಗೆ ಸೇವಿಸುವುದರಿಂದ ಮೂಳೆಗಳಿಗೆ ಬಲ ಬರುತ್ತದೆ ಮತ್ತು ಮೂಳೆಗಳ ಬಲವರ್ಧನೆಗೆ ಸಹಾಯಕಾರಿಯಾಗುತ್ತದೆ. ಇದು ತುಂಬ ಎಫೆಕ್ಟಿವ್ ಟಿಪ್ ಆಗಿದೆ. ವಾರದಲ್ಲಿ 1 ದಿನ ಉಪವಾಸ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಹೊರತು ಯಾವುದೇ ದೇವರು ಕೂಡ ನಮಗೆ ಒಲಿಯುವುದಿಲ್ಲ. ಇದು ಅವರವರ ವೈಯಕ್ತಿಕ ಮೂರ್ಖತನವಾಗಿರುತ್ತದೆ. ಇದು ನನ್ನ ಅಭಿಪ್ರಾಯವಷ್ಟೇ. ದೇವರು ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವವನಿಗೆ ಮಾತ್ರ ಒಲಿಯುತ್ತಾನೆ ಮತ್ತು ಆಶೀರ್ವಾದ ನೀಡುತ್ತಾನೆ. ಆದ್ದರಿಂದ ನೀವು ಒಳ್ಳೆಯದನ್ನೇ ಮಾಡಿ ಹೊರತು ಕೆಟ್ಟದ್ದನ್ನು ಅಲ್ಲ. 1 ಲವಂಗವನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ಬಾಯಿಯ ದುರ್ವಾಸನೆ ಮತ್ತು ಗಂಟಲು ನೋವು, ಕಫ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ನೇರಳೆ ಹಣ್ಣು ಮಧುಮೇಹವನ್ನು ತಡೆಗಟ್ಟುವುದರಲ್ಲಿ ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಸಮೃದ್ಧವಾದ ಫೈಬರ್ ಅಂಶ ಮತ್ತು ಕಡಿಮೆ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆಯನ್ನು ತಡೆಯುತ್ತದೆ. ನಾರಿನ ಅಂಶ ಸಕ್ಕರೆ ಮಟ್ಟವನ್ನು ಚೆನ್ನಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಯಥೇಚ್ಛವಾಗಿ ನೇರಳೆ ಹಣ್ಣನ್ನು ತಿನ್ನಿ. ರಾತ್ರಿ ನೆನೆಸಿಟ್ಟ ಅಂಜೂರವನ್ನು ತಿನ್ನುವುದರಿಂದ ಕರುಳಿನ ಸಮಸ್ಯೆ, ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ಚರ್ಮದ ಕಾಂತಿ ಹೆಚ್ಚುತ್ತದೆ. ತೂಕ ಕಡಿಮೆಯಾಗುತ್ತದೆ. ಅಂಜೂರ ಒಂದು ಡ್ರೈ ಫ್ರೂಟ್ ಆಗಿದೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರು 400 ಮಿಲಿ ನೀರಿನಲ್ಲಿ 20 ಗ್ರಾಂ ತಾಜಾ ದಾಳಿಂಬೆ ಎಲೆಗಳನ್ನು ಕುದಿಸಿ ಕೇವಲ 100 ಮಿಲಿ ನೀರು ಆಗುವವರೆಗೂ ಕುದಿಸಬೇಕು ಮತ್ತು ನಂತರ ಆ ನೀರು ಉಳಿದಾಗ ಬೆಚ್ಚಗಿನ ಹಾಲು ಸೇರಿಸಿ ಕುಡಿಯಿರಿ. ಇದು ನಿದ್ರಾಹೀನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಜೇನುತುಪ್ಪ ಬೆರೆಸಿ ಮುಖಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ. ಸ್ವಲ್ಪ ಸಮಯದ ನಂತರ ಹಾಗೆ ಇಟ್ಟ ನಂತರ ಕಣ್ಣೀರಿನಿಂದ ಅಲ್ಲ, ನೀರಿನಿಂದ ಮುಖವನ್ನು ತೊಳೆಯಿರಿ. ಇದರಿಂದ ಮುಖದ ಮೇಲಿನ ಸುಕ್ಕುಗಳು ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ಚರ್ಮವು ಸ್ವಚ್ಛವಾಗಿ ಮತ್ತು ಹೊಳೆಯುತ್ತದೆ. ನಿಮ್ಮ ಹಲ್ಲು ಹಳದಿ ಕಟ್ಟಿದ್ದರೆ ಸ್ವಲ್ಪ ನಿಂಬೆ ರಸವನ್ನು ಅಡಿಗೆ ಸೋಡಾದೊಂದಿಗೆ ಬೆರೆಸಿ ಪ್ರತಿದಿನ ಹಲ್ಲು ಉಜ್ಜುವ ಮೊದಲು ನಿಮ್ಮ ಹಲ್ಲುಗಳಿಗೆ ಮಸಾಜ್ ಮಾಡಿ. ಇದು ನಿಮ್ಮ ಹಲ್ಲುಗಳಿಂದ ಹಳದಿ ಬಣ್ಣವನ್ನು ಕ್ರಮೇಣ ತೆಗೆದುಹಾಕುತ್ತದೆ. ವಾರಕ್ಕೆ 3 ಬಾರಿ ಇದನ್ನು ಮಾಡುವುದರಿಂದ ಬೇಗನೆ ನೀವು ಫಲಿತಾಂಶಗಳನ್ನು ಕಾಣಬಹುದು. ಇದು ಒಂದು ಒಳ್ಳೆಯ ಅಭ್ಯಾಸವಾಗಿರುತ್ತದೆ ಎಲ್ಲರಿಗೂ. ಎಷ್ಟೋ ಜನ ಹಾಗಲಕಾಯಿಯ ಕಹಿಯನ್ನು ಹೋಗಲಾಡಿಸಿ ತಿನ್ನುತ್ತಾರೆ, ಆದರೆ ಹಾಗಲಕಾಯಿಯನ್ನು ಅದರ ಕಹಿಯನ್ನು ಹೋಗಲಾಡಿಸದೆ ಹಾಗೆಯೇ ಬೇಯಿಸಿ ತಿನ್ನುವುದರಿಂದ ನಮಗೆ ಆಗುವ ಉಪಯೋಗಗಳು. ಲಿವರ್, ಹೊಟ್ಟೆಗೆ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ. ಇದು ಪಿತ್ತರಸವನ್ನು ಕಡಿಮೆ ಮಾಡುವ, ಜಂತುಹುಳು ನಿವಾರಕ ಮತ್ತು ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತದೆ. ಇವೆಲ್ಲ ಬೆನಿಫಿಟ್ಸ್ ನಮಗೆ ಹಾಗಲಕಾಯಿಯಿಂದ ದೊರೆಯುತ್ತದೆ. ಹಾಗಾಗಿ ಕಹಿಯನ್ನು ಹೋಗಲಾಡಿಸದೆ ಹಾಗೆಯೇ ಬೇಯಿಸಿ ತಿನ್ನಿ. ಹಾಲು ಬೇಗನೆ ಮೊಸರು ಆಗಬೇಕೆಂದರೆ ಉಗುರು ಬೆಚ್ಚಗಿನ ಹಾಲಿಗೆ 1 ಚಮಚ ಮೊಸರನ್ನು ಹಾಕಿ ಮತ್ತು 1 ಮೆಣಸಿನಕಾಯಿಯನ್ನು ಹಾಕಿ ಮುಚ್ಚಳವನ್ನು ಹಾಕಿಬಿಡಿ ಮತ್ತು ನಂತರ 4 ರಿಂದ 5 ಗಂಟೆಗಳಲ್ಲಿ ನಿಮ್ಮ ಮೊಸರು ರೆಡಿಯಾಗಿರುತ್ತದೆ.
ಗಟ್ಟಿ ಮೊಸರು ರುಚಿಯಾದ ಮೊಸರನ್ನು ತಯಾರಿಸಲು ಮಣ್ಣಿನ ಪಾತ್ರೆಯನ್ನು ಬಳಸಿ, ಆದ್ದರಿಂದ ಗಟ್ಟಿಯಾದ ಟೇಸ್ಟಿಯಾದ ಮೊಸರು ಬರುತ್ತದೆ. ಗರ್ಭಿಣಿ ಇದ್ದಾಗ ಬರುವ ಸ್ಟ್ರೆಚ್ ಮಾರ್ಕ್ಗಳಿಗೆ 1 ಟೀ ಚಮಚ ಸಕ್ಕರೆಯನ್ನು, ಕೆಲವು ಹನಿ ಬಾದಾಮಿ ಎಣ್ಣೆ, 3 ರಿಂದ 4 ಹನಿ ನಿಂಬೆ ರಸದೊಂದಿಗೆ ಬೆರೆಸಿ ಈ ಮಿಶ್ರಣವನ್ನು ಹಚ್ಚಿ 5 ರಿಂದ 10 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ನಂತರ ತೊಳೆಯಿರಿ. ಇದೇ ರೀತಿ 1 ತಿಂಗಳ ಕಾಲ ಮಾಡುವುದರಿಂದ ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಈಸಿಯಾಗಿ ಹೋಗುತ್ತದೆ. ರಾತ್ರಿ ಮಲಗುವಾಗ ನಿದ್ರೆ ಬರುತ್ತಿಲ್ಲವೇ? ಹಾಗಾದರೆ ಹೀಗೆ ಮಾಡಿ ನೋಡಿ. ರಾತ್ರಿ ಮಲಗುವಾಗ ಮುನ್ನ ನಿಮ್ಮ ಪಾದಗಳ ಅಡಿಭಾಗಕ್ಕೆ ಅಂದರೆ ಪಾದಕ್ಕೆ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿ. ಅದು ಸ್ಲೋ ಆಗಿ ನೀಟಾಗಿ ಮಾಡಬೇಕು. ಇದು ನಿಮ್ಮ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತದೆ. ಇದು ನಿದ್ರಾಹೀನತೆಯನ್ನು ಹೋಗಲಾಡಿಸಿ ನಿಮ್ಮ ದೇಹಕ್ಕೆ ಚೆನ್ನಾಗಿ ನಿದ್ರೆ ಬರುವ ಹಾಗೆ ಮಾಡುತ್ತದೆ. ಈರುಳ್ಳಿಯ ಉಪಯೋಗ ಯಾರಿಗೂ ಕೂಡ ತಿಳಿದಿಲ್ಲ, ಹಾಗಾಗಿ ಇಲ್ಲಿ ಹೇಳುತ್ತೇನೆ, ಕೇಳಿಸಿಕೊಳ್ಳಿ. ಈರುಳ್ಳಿ ನಮ್ಮ ಕೂದಲಿಗೆ ತುಂಬ ಪ್ರಯೋಜನಕಾರಿ. ಈರುಳ್ಳಿ ರಸವನ್ನು ನಮ್ಮ ಕೂದಲಿಗೆ ದಿನಾಲೂ ರಾತ್ರಿ ಹಚ್ಚುವುದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯುವುದರಲ್ಲಿ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ. ನಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫನ್ನು ಹೋಗಲಾಡಿಸಲು ಈರುಳ್ಳಿ ರಸವನ್ನು ಹಚ್ಚಿ. ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ಖಚಿತವಾಗಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತದೆ. ಟ್ರೈ ಮಾಡಿ ನೋಡಿ. ನಿಮ್ಮ ಮುಖ ಬಿಳಿಯಾಗಬೇಕೆಂದರೆ ಆಲೂಗಡ್ಡೆ ರಸವನ್ನು ತೆಗೆದುಕೊಂಡು ಮುಖಕ್ಕೆ ಹಚ್ಚಿ. ಇದರಿಂದ ಇದು ನೈಸರ್ಗಿಕವಾಗಿ ನಿಮ್ಮ ಚರ್ಮ ಬಿಳಿಯಾಗಲು ಕೆಲಸ ಮಾಡುತ್ತದೆ ಮತ್ತು ಕಾಂತಿವಂತವಾಗಿ ಹೊಳೆಯಲು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಟೊಮೆಟೊ ಕಟ್ ಮಾಡಿದ ನಂತರ ಅದನ್ನು ಮಿಕ್ಸಿ ಹಿಡಿದುಕೊಳ್ಳಿ. ಅನಂತರ ಆ ರಸಕ್ಕೆ ರೋಸ್ ವಾಟರ್ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಅದು ನೈಸರ್ಗಿಕ ಬ್ಲೀಚ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಮುಖವು ಯಾವುದೇ ರೀತಿ ಮಚ್ಚೆಯಿಂದ ಇರುವುದಿಲ್ಲ. ಮೊಸರು ಮತ್ತು ಜೇನುತುಪ್ಪವನ್ನು ಬೆರೆಸಿ 20 ನಿಮಿಷಗಳ ಕಾಲ ಮುಖಕ್ಕೆ ಹಚ್ಚಿಬಿಡಿ. ನಂತರ ತೊಳೆಯುವುದರಿಂದ ಮುಖಕ್ಕೆ ಕಪ್ಪು ಕಲೆ ದೂರವಾಗುತ್ತದೆ. ಹಾಲು ಉಕ್ಕುವುದನ್ನು ತಪ್ಪಿಸಲು ಕಾಯಿಸುವ ಪಾತ್ರೆಗೆ 1 ಸ್ಟೀಲ್ ಚಮಚವನ್ನು ಹಾಕಿ ನೋಡಿ. ಅದರಿಂದ ಹಾಲು ಉಕ್ಕುವುದು ನಿಲ್ಲುತ್ತದೆ. ಇದು ಎಲ್ಲ ಮಹಿಳೆಯರಿಗೂ ತುಂಬ ಉಪಯೋಗವಾಗುವಂತಹ ಟಿಪ್ಸ್ ಆಗಿದೆ. ಆದ್ದರಿಂದ ಕೊನೆಯವರೆಗೂ ನೋಡಿ. ಆಲೂಗಡ್ಡೆ ಬೇಯಿಸಿದ ನೀರಲ್ಲಿ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಗಳನ್ನು ತೊಳೆದರೆ ತುಂಬ ಚೆನ್ನಾಗಿ ಸ್ವಚ್ಛವಾಗುತ್ತದೆ. ಕಿಚನ್ ಕೌಂಟರ್ ಟಾಪ್ ಮೇಲೆ ಉಪ್ಪು ಬೆರೆಸಿದ ನೀರನ್ನು ಹಾಕಿ ಒರೆಸಿದರೆ ನೊಣಗಳು ಬರುವುದಿಲ್ಲ. ಹುಳಿ ಪದಾರ್ಥ ಹಾಕಿ ಅಡುಗೆ ಮಾಡುವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ನೋಡಿ, ಅದರ ರುಚಿಯೇ ಹೆಚ್ಚಾಗುತ್ತದೆ. ವಿಭೂತಿಯಿಂದ ಬೆಳ್ಳಿ ಪಾತ್ರೆಗಳನ್ನು ಮತ್ತು ಗೋಧಿ ಹಿಟ್ಟಿನಿಂದ ಸ್ಟೀಲ್ ಪಾತ್ರೆಗಳನ್ನು ತಿಕ್ಕಿ ತೊಳೆದರೆ ಅವುಗಳ ಅಂಟಿನ ಜಿಡ್ಡು ಹೋಗಿ ಪಾತ್ರೆಗಳು ಮಿಳಮಿಳ ಹೊಳೆಯುತ್ತವೆ. ಕೂದಲು ಉದುರುತ್ತಿದ್ದರೆ ಬಾದಾಮಿ, ಬೆಟ್ಟದ ನೆಲ್ಲಿಕಾಯಿ, ಎಳ್ಳು ಸೇವನೆ ಮಾಡಿ. ವಾರಕ್ಕೆ 2 ಬಾರಿ ಎಣ್ಣೆ ಮಸಾಜ್ ಮಾಡಿ ಮತ್ತು ಫಾಸ್ಟ್ ಫುಡ್ ತಿನ್ನುವುದನ್ನು ಯಥೇಚ್ಛವಾಗಿ ಕಡಿಮೆ ಮಾಡಿ ಒತ್ತಡವನ್ನು ತಪ್ಪಿಸಿ. ಇದರಿಂದ ಕೂದಲು ಉದುರುವುದಿಲ್ಲ. ಡ್ಯಾಂಡ್ರಫ್ ಇದ್ದರೆ ನಿಂಬೆ ರಸ ಮತ್ತು ತೆಂಗಿನ ಎಣ್ಣೆ ಮಿಶ್ರಣ ಮಾಡಿ ಮಸಾಜ್ ಮಾಡಿ. ಮೆಂತ್ಯಕಾಳು ನೆನೆಸಿ ಪೇಸ್ಟ್ ಮಾಡಿ ಹಚ್ಚಿ 1 ಗಂಟೆಯ ನಂತರ ತೊಳೆಯಿರಿ. ಅತಿಯಾದ ತಣ್ಣೀರಿನಲ್ಲಿ ತಲೆ ತೊಳೆದುಕೊಳ್ಳಬೇಡಿ. ಹಾಗೆ ಅತಿಯಾದ ಬಿಸಿ ನೀರಿನಿಂದ ಕೂಡ ತೊಳೆಯಬೇಡಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ತಲೆಯನ್ನು ತೊಳೆಯಿರಿ. ಕೂದಲು ದಪ್ಪ ಮತ್ತು ಹೊಳೆಯಲು ನಿಯಮಿತ ಯೋಗ, ಶಿರಸಾಸನ, ಅಧೋರುಮುಖ ಶ್ವಾಸ ಆಸನ, ಹಸಿರು ತರಕಾರಿ, ಹಣ್ಣು, ತುಪ್ಪ ಸೇವನೆ ನಿಯಮಿತ ಮಾಡಬೇಕು. ಏಕೆಂದರೆ ಇದು ನಿಯಮಿತವಾಗಿ ಕಂಟಿನ್ಯೂಸ್ ಆಗಿ ಮಾಡಿದರೆ ಮಾತ್ರ ಎಫೆಕ್ಟ್ ಕೊಡುತ್ತದೆ. ಮತ್ತು ಒಳ್ಳೆಯ ನಿದ್ರೆ ಮತ್ತು ಒತ್ತಡ ನಿಯಂತ್ರಣ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ಪೂರ್ವಜರು ಹೇಳಿದ ಪ್ರತಿಯೊಂದು ಸಣ್ಣ ವಿಚಾರವೂ ಇವತ್ತು ವಿಜ್ಞಾನದಿಂದ ಸಾಬೀತಾಗಿರುತ್ತಿರುವ ಸತ್ಯವೇ ಆಗಿರುತ್ತದೆ. ಆದ್ದರಿಂದ ಆರೋಗ್ಯ, ಸೌಂದರ್ಯ, ಮನೆಮದ್ದು ಎಲ್ಲವೂ ನಮ್ಮ ಮನೆಯಲ್ಲೇ ಇದೆ. ಆದರೆ ಅದನ್ನು ಸರಿಯಾಗಿ ಬಳಸುವ ಜ್ಞಾನ ನಮಗೆ ಇರಬೇಕು ಅಷ್ಟೇ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅನ್ನಿಸಿದರೆ ಒಬ್ಬರಿಗಾದರೂ ಶೇರ್ ಮಾಡಿ, ಅವರಿಗೂ ಸಹ ಉಪಕಾರವಾಗಲಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತದೆ. ಆದ್ದರಿಂದ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಮರೆಯಬೇಡಿ. ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಂತೋಷವಾಗಿರಿ ಮತ್ತು ಆರೋಗ್ಯವಾಗಿರಲಿ ಎಂದು ಹಾರೈಸುತ್ತಾ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿಕೊಳ್ಳುತ್ತೇನೆ.